ಗಾಡಿಯಲ್ಲಿ ಕುಂಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಆಕೆ ತನ್ನ ವಸ್ತ್ರಗಳೇನಿದ್ರು ಆ ವಸ್ತ್ರಗಳನ್ನೆಲ್ಲ ಕಳಚುವಂಥ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಮಹಿಳಾ PSIಗಳು ಮತ್ತೆ ನಮ್ಮ 7ರಿಂದ 8 ಮಹಿಳಾ ಸಿಬ್ಬಂದಿಗಳು ಇದ್ದಾಗ್ಯೂ ಕೂಡ ಆಕೆ ತನ್ನ ಬಟ್ಟೆಯನ್ನ ಕಿತ್ತೆಸ್ತಿದ್ದಾಳೆ. ಹೌದು, ಈ ವಸ್ತ್ರಗಳನ್ನ ಆಕೆನೇ ಕೊಲಿಸ್ಕೊಳ್ಳುವಂಥ ಕೆಲಸ ಆಕೆನೇ ಖುದ್ದಾಗಿ ಮಾಡ್ಕೊಂಡಿರುವಂಥದ್ದು. ಆಮೇಲೆ ನಮ್ಮ ಸಿಬ್ಬಂದಿಗಳು ಅಲ್ಲಿ ಸ್ಥಳೀಯರ ಸಹಾಯದೊಂದಿಗೆ ಒಂದು ಬೇರೆ ಬಟ್ಟೆಯನ್ನ ತಗೊಂಡು ನಮ್ಮ ಸಿಬ್ಬಂದಿಗಳೇ ಹಾಕಿಸಿ ನಂತರ ಆಕೆಯ ಮೇಲೆ ಅರೆಸ್ಟ್ ಫಾರ್ಮಾಲಿಟೀಸ್ ಏನಿದೆ ಮಾಡಿ 5ನೇ ತಾರೀಕು ಅರೆಸ್ಟ್ ಮಾಡಲಾಗಿದೆ. ಈಕೆ ಈಗ ಸದ್ಯ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಒಟ್ಟು 3 ಪ್ರಕರಣಗಳು ಸ್ಥಳೀಯರು ನೀಡಿದಂಥದ್ದು. ಮತ್ತೆ ಈಕೆ ಅರೆಸ್ಟ್ ಆಗಿರುವಂಥದ್ದು ಏನು ಕೊಲೆ ಪ್ರಯತ್ನದ ಪ್ರಕರಣ ಇದೆ, ಅದು ಪ್ರಶಾಂತ್ ಬೊಮ್ಮಾಜಿ ಅನ್ನುವಂಥವ್ರು ನೀಡಿರುವಂಥದ್ದು. ಮತ್ತೆ ಮುಂದುವರೆದು ನಮ್ಮ 4 ಜನ ಸಿಬ್ಬಂದಿಗಳಿಗೆ, ಮಹಿಳಾ ಸಿಬ್ಬಂದಿಗಳಿಗೆ ಈ ಒಂದು ಘಟನೆಯಲ್ಲಿ ಹಲ್ಲೆ ಮಾಡಿರುವಂಥದ್ದು ಮತ್ತೆ ಬಾಯಿಂದ ಆಕೆ ಕಚ್ಚಿರುವಂಥದ್ದು ಅದೆಲ್ಲ ನಾನು ಗಮನಿಸಿದ್ದೇನೆ. ಇದರಲ್ಲಿ ಕಲಾವತಿ, ಚಂದಾವರ್ಕರ್, ಶಕುಂತಲಾ, ರೇಖಾ ಮತ್ತು ಮಾರ್ಗರೇಟ್ ಅನ್ನೋ 4 ಜನ ನಮ್ಮ ಮಹಿಳಾ ಸಿಬ್ಬಂದಿಗಳಿಗೆ ಈಕೆ ಹಲ್ಲೆ ಮಾಡಿದ್ದಾಳೆ. ಮತ್ತು ಒಬ್ಬರು ಸಿಬ್ಬಂದಿಗೆ ಈ ಹೊಟ್ಟೆಯ ಭಾಗಕ್ಕೆ ಬಹಳ ಘೋರ ರೀತಿಯಲ್ಲಿ ಕಚ್ಚಿದ್ದಾಳೆ ಕೂಡ. ಸೊ ಒಟ್ಟಾರೆ ಘಟನೆ ಇದು. ಈ ಸಂದರ್ಭದಲ್ಲಿ ಈ ವಿಡಿಯೋ ಯಾವಾಗ ಮಾಡಿದ್ರು, ಯಾರು ಮಾಡಿದ್ರು ಅನ್ನೋಂಥದ್ದು ನನಗೆ ಗೊತ್ತಿಲ್ಲ. ಅದನ್ನೆಲ್ಲ ನಾನೀಗ ಸಮಗ್ರ ತನಿಖೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಸೂಚನೆಯನ್ನ ನೀಡಿದ್ದೀನಿ. ಆಕೆ ಅಥವಾ ಬಟ್ಟೆಗಳನ್ನ ಕಳಚುವಂಥದ್ದು ಮಾಡಿಲ್ಲ. ಆಕೆಯನ್ನ ವಶಕ್ಕೆ ತಗೊಂಡಿದ್ದಾರೆ. ವಶಕ್ಕೆ ತಗೊಳ್ಳೋಂಥ ಸಂದರ್ಭದಲ್ಲಿ ಬಹಳಷ್ಟು ರೆಸಿಸ್ಟ್ ಮಾಡಿದ್ದಾಳೆ, ಹಲ್ಲೆ ಮಾಡಿದ್ದಾಳೆ. ನಮ್ಮ ಮಹಿಳಾ ಸಿಬ್ಬಂದಿಗಳಿಗಷ್ಟೇ ಅಲ್ಲ, ಪುರುಷ ಸಿಬ್ಬಂದಿಗಳ ಮೇಲೆ ಕೂಡ ತಳ್ಳಾಡಿ, ದಬ್ಬಿ, ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗುವಂಥ ಪ್ರಯತ್ನ, ಮತ್ತು ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡಿದ್ದಾಳೆ. ಅಷ್ಟಾಗಿಯೂ ಕೂಡ ಆಕೆಯನ್ನ ವಶಕ್ಕೆ ತಗೊಂಡು ನಮ್ದು CR ಗಾಡಿ ಹತ್ಸ್ಕೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಬಟ್ಟೆಗಳನ್ನ ವ್ಯವಸ್ಥೆ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾಳೆ. ಒಳಗೆ ಬಂದ ತಕ್ಷಣ ಏಕಾಏಕಿ ಅದನ್ನೆಲ್ಲ ತಕ್ಕೊಂಡಿದ್ದಾಳೆ. ಆ ನಂತರ ನಮ್ಮ ಸಿಬ್ಬಂದಿಗಳೇ ಅಲ್ಲಿ ಸ್ಥಳೀಯರ ಸಹಾಯದಿಂದ ಬೇರೆ ಬಟ್ಟೆಯನ್ನ ತರಿಸಿ ಹಾಕ್ಸಿರುವಂಥದ್ದಾಗಿದೆ. ಈಗ ನೋಡಿ, ಜನರಲ್ ಅರೆಲ್ಲ ಈ ತರ ಕೇಸ್ಗಳು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಅವ್ರು ಸಹಕರಿಸ್ತಾರೆ, ಅದೇನಿದೆ ಅದನ್ನ ಚಾಲೆಂಜ್ ಮಾಡುವಂಥದ್ದು ಮಾಡ್ತಾರೆ. ಈಕೆ ಈ ಹಿಂದೆ ಈ ಹೊಸ ವರ್ಷದಲ್ಲಿ ಈ ವರ್ಷದಲ್ಲಿ ಆಗಿರುವಂಥ ಪ್ರಕರಣಗಳು ಹೊರತುಪಡಿಸಿ ಈ ವರ್ಷದಲ್ಲಿ ಒಟ್ಟು 4 ಪ್ರಕರಣ ಸೇರಿದಂತೆ ಒಟ್ಟು 9 ಪ್ರಕರಣಗಳು ಒಟ್ಟು 9 ಪ್ರಕರಣಗಳು ಈಕೆ ಮೇಲೆ ದಾಖಲಾಗಿದೆ. ಈ ಹಿಂದಿನ ಈಕೆಯ ನಡವಳಿಕೆಯ ಬಗ್ಗೆ ಮಾಹಿತಿ ಇದ್ದಂತ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಸಿಬ್ಬಂದಿಗಳನ್ನ ಕರೆಸ್ಕೊಂಡಿದ್ದಾರೆ. ವಿಶ್ವಾಪುರ ಠಾಣೆಯಲ್ಲೇ 8-9 ಜನ 10 ಜನ ಮಹಿಳಾ ಸಿಬ್ಬಂದಿ ಇಲ್ಲ. ಹಂಗಾಗಿ ಇನ್ಸ್ಪೆಕ್ಟರ್ ಅವರು ACP ಅವರಿಗೆ ಮಾಹಿತಿ ನೀಡಿ ಹೆಚ್ಚುವರಿ ಮಹಿಳಾ ಸಿಬ್ಬಂದಿಗಳನ್ನ ಮತ್ತೆ ಒಂದು CR MT ಗಾಡಿಯನ್ನ ತರಿಸ್ಕೊಂಡು ಆಕೆಯನ್ನ ವಶಕ್ಕೆ ತಗೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ವಶಕ್ಕೆ ತಗೊಂಡು ಗಾಡಿ ಒಳಗೆ ಹತ್ತಿಸ್ಕೊಂಡ್ಮೇಲೆ ಆಕೆ ಬಟ್ಟೆಯನ್ನ ತೆಗ್ದಿರುವಂಥದ್ದು. ಆಮೇಲೆ ಸ್ಥಳೀಯರ ಸಹಾಯದಿಂದ ನಮ್ಮ ಸಿಬ್ಬಂದಿಗಳೇ ಆಕೆಗೆ ಬಟ್ಟೆಯನ್ನ ಹಾಕಿಸಿ ನಂತರ ಏನು ಕೇಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅದನ್ನ ಮಾಡಿರುವಂಥದ್ದು ಬಹಳ ಸ್ಪಷ್ಟವಾಗಿ